ಫ್ರೆಂಡ್ಸ್ ಇಲ್ಲಿ ನೋಡಿ ಫುಲ್ ಟಫಲ್ಲಿ ನಿಂತಿದ್ದೀನಿ. ನಮ್ಮ ಫ್ರೆಂಡ್ ಅಲ್ಲಿ ಕೆಳಗಿದ್ದಾನೆ. ಯಪ್ಪ ತರ ಕಾಲೆಲ್ಲ ನಡುತ್ತಾ ಇದೆ ಫ್ರೆಂಡ್ಸ್ ನನಗಂತೂ. ಫ್ರೆಂಡಿಗೆ ಯಾಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಫಿಶಿಂಗ್ಗೆ. ಮನೇಲಿ ಒಬ್ಬನೇ ಹೋಗಕ್ ಭಯ ಅಂತ ಫ್ರೆಂಡ್ಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಬೆಳಗ್ಗೆ ಮಾರ್ನಿಂಗಿಂದ. ಫ್ರೆಂಡ್ಸ್ ಇವಾಗ ಕಾಲೇಜಿಗೆ ರೆಡಿ ಆಗಿಬಿಟ್ಟು ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಜಿಮ್ಮಿಗೆ ಹೋಗೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಎಲೆಕ್ಷನ್ ಇರೋ ಕಾರಣದಿಂದ ನಮ್ಮ ಜಿಮ್ಮು ರಜಾಗಿದೆ. ಯಾಕಪ್ಪ ಅಂದರೆ ಗೌರ್ಮೆಂಟ್ ಜಿಮ್ ಆಗಿರೋದ್ರಿಂದ ಅಲ್ಲಿ ಎಲೆಕ್ಷನ್ ಬೂತ್ ಬೀಳುತ್ತೆ, ಅದಕ್ಕೆ ರಜಾ ಮಾಡಿದ್ದಾರೆ. ಇವಾಗ ನಮ್ಮ ಫ್ರೆಂಡ್ ಬಂದಿದ್ದಾನೆ, ಬನ್ನಿ ಫ್ರೆಂಡ್ಸ್ ಇವಾಗ ಹೋಗೋಣ. ಲೆಟ್ಸ್ ಗೋ. ಓಕೆ ಫ್ರೆಂಡ್, ಇವಾಗ ಕಾಲೇಜ್ ಒಳಗೆ ಎಂಟ್ರಿ ಆದ್ವಿ. ಬೈಕ್ ಅಲ್ಲೇ ಹಿಂದ್ಗಡೆ ಪಾರ್ಕಿಂಗ್ ಮಾಡಿದ್ದೀವಿ. ಇವಾಗ ಫ್ರೆಂಡ್ಸ್ ಕ್ಲಾಸ್ ಮುಗಿಸ್ಕೊಂಡು ಆದ್ಮೇಲೆ ಸಿಗ್ತೇನೆ. ಫ್ರೆಂಡ್ಸ್ ಕ್ಲಾಸ್ ಮುಗಿಸ್ಕೊಂಡ್ಬಿಟ್ಟು ಸಿಗ್ತೇನೆ. ಓಕೆ ಫ್ರೆಂಡ್ಸ್, ಇವಾಗ ಕ್ಲಾಸ್ ಮಾಡಿದ್ವಿ, ಟೀಚರ್ ಯಾರು ಬಂದಿಲ್ಲ. ಓಕೆ ಫ್ರೆಂಡ್, ಇವಾಗ ಫಸ್ಟ್ ಪೀರಿಯಡ್ ಮುಗಿಸ್ಕೊಂಡು ಬಂದ್ವಿ. ಇವಾಗ ಬ್ರೇಕ್ ಟೈಮು, 1/2 ಅವರ್ ಬ್ರೇಕ್ ಇದೆ. ಅದಕ್ಕೆ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಕಾಲ ಕಳೀತಾ ಇದ್ದೀವಿ. ಬ್ರೇಕ್ ಪೀರಿಯಡ್ ಬಂದ ತಕ್ಷಣ ನಾವು ಇಲ್ಲೇ ಫ್ರೆಂಡ್ಸ್ ಬರೋದು. ನಮ್ಮ ಬೈಕ್ ಪಾರ್ಕಿಂಗ್ ಆರಾಮಾಗಿ ತಣ್ಣಗಿರುತ್ತೆ. ಇಲ್ಲಿ ಸ್ವಲ್ಪ ಚಿಲ್ ಮಾಡಿಬಿಟ್ಟು ಮತ್ತೆ ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತೀವಿ. ಇವಾಗ ಮತ್ತೆ ಇನ್ನೂ 2 ಪೀರಿಯಡ್ ಇದ್ದಾವೆ. ಆಫ್ಟರ್ ಲಾಂಗ್ ಟೈಮ್ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ಹಾಯ್ ಮಾಡಿ ಚೇತನ್. ಫ್ರೆಂಡ್ಸ್ ಎಲ್ಲರೂ ನಾನು ಬ್ಲಾಗ್ ನೋಡ್ತಿದ್ದಾರೆ 3 ಪೀರಿಯಡಲ್ಲಿ. ಇವರು ನಮ್ಮ ನೀವೇ ಸ್ಪಾನ್ಸರ್ ಹೇಳಿ. ಓಕೆ ಫ್ಯಾಮ್, ಇವಾಗ ಕ್ಲಾಸ್ ಒಳಗೆ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಪೀರಿಯಡ್ ಸಿಗ್ತೀನಿ. A few moments later. ಓಕೆ ಗೈಸ್, ಇವಾಗ ಕಾಲೇಜಿಂದ ಮುಗಿಸ್ಕೊಂಡು ಮನೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಇವತ್ತು ನಮ್ಮ ಫ್ರೆಂಡಿನ ಬೈಕ್ ಕೆಟ್ಟೋಗ್ಬಿಟ್ಟೈತೆ, ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀನಿ ರೋಡಲ್ಲಿ. ನಮ್ಮ ಫ್ರೆಂಡ್ಸ್ ಅವರೆಲ್ಲ ಬಸ್ಸಲ್ಲಿ ಹೋದರು, ಇವತ್ತು ನಾನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಸಾಯಂಕಾಲ ಅಂತ ಕ್ಲಾಸಲ್ಲಿ ಫುಲ್ಲು ನಿದ್ದೆ. ಇವಾಗ ಮನೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಎಲ್ಲ ಆಗಿ ಮಲ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಮನೇಲಿ ಸ್ವಲ್ಪ ಹೊತ್ತು ಮಲ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ನಮ್ಮ ಅಂಗಡಿ ಹತ್ರ ಹೋದೆ. ಫುಲ್ ಕರೆಂಟೆಲ್ಲ ಹೋಗ್ಬಿಟ್ಟಿತ್ತು ಬೆಳಗ್ಗೆಯಿಂದ, ಇನ್ನಾದರೂ ಬಂದಿರಲಿಲ್ಲ ಫ್ರೆಂಡ್ಸ್. ರಾತ್ರಿ ತನಕ ಕರೆಂಟ್ ಆಗಿಬಿಟ್ಟಿತ್ತು. ಅದಕ್ಕೆ ನಮ್ಮ ಅಣ್ಣ ಫುಲ್ಲು ಅಂಗಡಿಲೇ ಮಲ್ಕೊಂಡ್ಬಿಟ್ಟಿದ್ದ. ಪೂರ್ತಿ ನಿದ್ದೆ ರಾತ್ರಿ ಎಲ್ಲ. ಫ್ರೆಂಡ್ಸ್ ಇವಾಗ ತಾನೇ ನಾಯಿ ಕರ್ದೈತೆ ನಿಂಗೆ. ಕರೆಂಟ್ ಹೋಗ್ಬಿಟ್ಟಲ್ಲ ಫ್ರೆಂಡ್ಸ್. ಇವಾಗ ಅಂಗಡಿ ಹತ್ರ ಬಂದೆ, ಪೂರ್ತಿ ಎಲ್ಲ ಕರೆಂಟ್ ಹೋಗ್ಬಿಟ್ಟಿತ್ತು. ನಮ್ಮ ಅಣ್ಣವರು ಪೂರ್ತಿ ಮಲ್ಕೊಂಡು ನಿದ್ದೆಲ್ಲಿ ಹೋಗ್ಬಿಟ್ಟಿದ್ದಾರೆ. ಇವಾಗ ನಿದ್ದೆಯಿಂದ ಹೋಗ್ಬಿಟ್ಟು ಇಷ್ಟೊತ್ತಂದ್ರೆ ಜನರು ವ್ಯಾಪಾರ ಇರಿಟೇಷನ್ ಕಣ್ರಿ. ಇವಾಗ ಎದ್ಬಿಟ್ಟು ಮುಂದೆ ಮನೆ ಹೋಗ್ತೀನಿ ಅಂತ. ಬಹಳ ಕಷ್ಟ ಗಾಯ್ಸ್, ಇದು ಬಹಳ ದುಃಖದ ಕಹಾನಿ ಗಾಯ್ಸ್. ನಮ್ಮ ಅಂಗಡಿಯಲ್ಲಿ ಕರೆಂಟ್ ಇರಲಿಲ್ಲ, ಅದಕ್ಕೆ ನಮ್ಮ ಫ್ರೆಂಡ್ ಮನೆ ಹೋಗ್ತಾ ಇದ್ದೀವಿ, ಇಲ್ಲೇ ಮೇಲೆ. ನಮಗೋಸ್ಕರ ಟಾರ್ಚ್ ಆನ್ ಮಾಡಿದ್ದಾನೆ. ನಮ್ಮ ಫ್ರೆಂಡಿಗೆ ಯಾಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಫಿಶಿಂಗ್ಗೆ. ಮನೇಲಿ ಒಬ್ಬನೇ ಹೋಗಕ್ ಭಯ ಅಂತೆ ಫ್ರೆಂಡ್ಸ್, ಅದಕ್ಕೆ ನಾನು ಕರ್ಕೊಂಡು ಹೋಗ್ತಿದ್ದಾನೆ. ಗೇಟ್ ಕ್ಲೋಸ್ ಮಾಡ್ಕೊಂಬರ್ಲಿ. ಗೇಟ್ ಕ್ಲೋಸ್ ಮಾಡ್ಕೊಂಡು ಮೊದಲು ನಾವು ಚಿಕ್ಕವರಿದ್ದಾಗ ಇವ್ರ ಮನೆಗೆ ಬರ್ತಿದ್ವಿ ಆಟ ಆಡಕ್ಕೆ ಫ್ರೆಂಡ್ಸ್. ಈ ರೂಮಲ್ಲೆಲ್ಲ ಹೆಂಗ್ ಆಟ ಆಡಿದೀವಿ ಅಂದ್ರೆ ಆಗ 1 kg ಫ್ರೆಂಡ್ಸ್. ನಮ್ಮ ಫ್ರೆಂಡಿಂದು ಮಜಲ್ ಬ್ಲೇಸ್ ಪ್ರೋಟೀನ್ ಪೌಡರ್ ಯಾಕೆ ಬರತ್ತಿದ್ ತಾಂತಿಲ್ಲ ನೀನು? ನೆಕ್ಸ್ಟ್ ಟೈಮ್ ತಾಣಾಕಿದ್ದು ಮತ್ತೆ ತಾಣಕ್ ದುಡ್ಡಿರ್ಬೇಕಲ್ಲ, ತಾಂಡ್ರೆ ಕಂಟಿನ್ಯೂಸ್ ಆಗಿ ತಾಂತಿರ್ಬೇಕು. ಅದಕ್ಕೆ ಬೇಡ ಅಂತ ಇಟ್ಟಿದ್ಯಾ? ನಮ್ಮ ಫ್ರೆಂಡಿಗೆ ನಮ್ಮ ತಮ್ಮ ಹಾಕಪ್ಪ. ಫ್ರೆಂಡ್ಸ್ ಇವಾಗ ಮೇಲೆ ಬಂದ್ವಿ ನೋಡಿ, ಮೇಲೆ ಹಿಂಗ್ ಸಕ್ಕತ್ತಾಗಿ ಕಾಣಿಸುತ್ತೆ ವ್ಯೂ. ಹಂಗೆ ಕೂತೋಣ ನೋಡಿ ಫ್ರೆಂಡ್ಸ್. ಇದು ಬೇವಿನ ಮರ ಎಷ್ಟು ವರ್ಷದ ಹಳೇದು ಗೊತ್ತಾ? ಇದು ಎಷ್ಟು ದೊಡ್ಡದಿತ್ತಪ್ಪ ಅಂದರೆ ಇವಾಗೇ ಕಟ್ ಮಾಡಿದಾರೆ. ಸ್ವಲ್ಪ ಪೂರ್ತಿ ಈ ಮನೆ ಹೈಟಿಗೆ ಬರ್ತಿತ್ತು ಫ್ರೆಂಡ್ಸ್ ಈ ಬೇವಿನ ಮರ. ಇವಾಗ ಸ್ವಲ್ಪ ಸಿಗ್ನಲ್ಸ್ ಕರೆಂಟ್ ಕಂಬದ ವೈರೆಲ್ಲ ಇದಾವ, ಅದಕ್ಕೆ ಸ್ವಲ್ಪ ತೆಗ್ದಿದ್ದಾರೆ. ಇವಾಗ ಬನ್ನಿ ಮೇಲ್ಗಡೆ ಸಿಂಟೆಕ್ಸ್ ಹತ್ತಿ ಫ್ರೆಂಡ್ಸ್. ಇವಾಗ ಇಲ್ಲಿ ಸಿಂಟೆಕ್ಸ್ ಹತ್ತಾ ಇದ್ದೀನಿ, ನಮ್ಮ ಫ್ರೆಂಡ್ ಮನೆಯವ್ರದ್ದು.
ನೋಡಿ ಫ್ರೆಂಡ್ಸ್ ಹೆಂಗಿದೆ ಇದು, ಒಳ್ಳೆ ಎದೆ ಮೇಲೇ ಇದೆ. ಟ್ರೈ ಮಾಡೋಣ ಬನ್ನಿ. ಬಾ ಫ್ರೆಂಡ್ಸ್ ಇಲ್ಲಿ ನೋಡಿ, ಫ್ರೆಂಡ್ಸ್ ಸಖತ್ ಮಜಾ ಇದೆ ಇಲ್ಲಿ ಮೇಲೆ. ಫ್ರೆಂಡ್ಸ್ ಇಲ್ಲಿ ಫುಲ್ ಟಾಪಲ್ಲಿ ಬಂದು ನಿಂತಿದ್ದೀನಿ ಸಿಂಟೆಕ್ಸ್ ಜೊತೆಗೆ. ಫ್ರೆಂಡ್ಸ್ ಇಲ್ಲಿ ನೋಡಿ ಫುಲ್ ಟಾಪಲ್ಲಿ ನಿಂತಿದ್ದೀನಿ, ನಮ್ಮ ಫ್ರೆಂಡ್ ಅಲ್ಲಿ ಕೆಳಗಿದ್ದಾನೆ. ಯಪ್ಪ ಥರ ಕಾಲೆಲ್ಲ ನಡುಗ್ತಾ ಇದೆ ಫ್ರೆಂಡ್ಸ್ ನನಗಂತೂ. ಅಂದ್ರೆ ಸೈಕ್ ಐತಿ ಇಲ್ಲಿ ಮಾತ್ರ ಮೇಲೆ ಬಂದು ನಿಂತಿರೋದಕ್ಕೆ. ಅಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಚಂದ್ರ, ಏನು ಮಸ್ತ್ ಕಾಣ್ತಾ ಇದ್ದಾರಲ್ಲ ಫ್ರೆಂಡ್ಸ್. ಒಂಥರ ಯಪ್ಪ ಹೆಂಗ್ ಆಗ್ತೈತೆ ಅಂದ್ರೆ ನನ್ನ ಕೈಲಿ ಹೇಳಕ್ ಆಗ್ತಾ ಇಲ್ಲ. ಇಲ್ಲಿ ಮೇಲೆ ನಿಂತಿರೋದಕ್ಕೆ ಕಾಲೆಲ್ಲ ಒಂಥರ ಜುಮ್ ನಡುಗ್ತಾ ಐತೆ. ಸಾಕು ಬನ್ನಿ ಫ್ರೆಂಡ್ಸ್ ಕೆಳಗೆ ಹೋಗ್ಬಿಡೋಣ, ಜಾಸ್ತಿ ಹೊತ್ತು ಇರಬಾರ್ದು. ಬನ್ನಿ ಕೆಳಗೆ ಹೋಗೋಣ ಫ್ರೆಂಡ್ಸ್. ಅಲ್ಲಿ ಮೇಲೆ ಹೋಗಿದ್ನಲ್ಲ ಯಪ್ಪ ಒಂಥರ ಸೈಕ್ ಅನಿಸ್ತಾ ಇತ್ತು ನೋಡಕ್ಕೆ. ಇಷ್ಟ ಐತೆ ಅಲ್ಲಿ ಹೋಗಿ ನಿಂತ್ಕೊಂಡ ಮೇಲೆ ಗೊತ್ತು ಗಾಯ್ಸ್ ಅದ್ರ ಫೀಲಿಂಗು. ಪೂರ್ತಿ ಗಾಯ್ಸ್ ಸಕ್ಕತ್ತಾಗಿ ಪೂರ್ತಿ ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ಒಂಥರ ಹೇಳಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್, ಬರೀ ಇಷ್ಟ ಐಟಲ್ಲಿ ನಿಂತಿರೋದಕ್ಕೆ ಎಕ್ಸ್ಪ್ರೆಷನ್ ನೋಡಿ ಫ್ರೆಂಡ್ಸ್. ಅಲ್ಲಿ ನಮ್ಮ ಚಂದ್ರ ಹೆಂಗ್ ಕಾಣಿಸ್ತಾ ಇದೆ. ಅದ ನಿಮ್ ಚಂದ್ರ ಇದೆ ಅಂದ್ರೆ ಪ್ರೈವೇಟ್ ಪ್ರಾಪರ್ಟಿ ಮಾಡ್ಬಿಟ್ಟಿರಲ್ಲ ಅದು. ಓಕೆ ಗೈಸ್, ಇವಾಗ ಇಲ್ಲಿ ಲಗೇಜ್ ಬ್ಯಾಗ್ ತಗೊಳಕ್ ಬಂದಿದ್ದೀವಿ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲೊಂದು ಲಗೇಜ್ ಬ್ಯಾಗ್ ತಗೊಂಡೆ. ಯಾಕಪ್ಪ ಅಂದರೆ ನಮ್ಮ ಅಪ್ಪಾಜಿ ಅಮ್ಮವರು ನಾಳೆ ಊರಿಗೆ ಹೋಗ್ತಾ ಇದ್ದಾರೆ. ನಮ್ಮ ಮನೆಯವ್ರದ್ದು ಮದುವೆ ಐತೆ, ಅವ್ರ ಮಗಳದು. ಅದಕ್ಕೆ ನಾಳೆ ಊರಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಲಗೇಜ್ ಬ್ಯಾಗ್ ತಗೊಂಡೆ. ಇವಾಗ ಮನೆ ಹೋಗ್ಬಿಟ್ಟು ಸ್ವಲ್ಪ ಮತ್ತೆ ಕೆಲಸ ಇದೆ, ಮನೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಮತ್ತೆ ಬರೋಣ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್, ಲಗೇಜ್ನ ಮನೆಗೆ ಕೊಟ್ಬಿಟ್ಟು ಇವಾಗ ಇಲ್ಲಿ ಫಿಶ್ ಹತ್ರ ಬಂದಿದ್ದೀನಿ, ಫಿಶ್ ಲ್ಯಾಂಡಿಗೆ. ನಮ್ಮ ಮನೆಗೆ ಫಿಶ್ ತಗೊಂಡು ಹೋಗ್ಬೇಕಂತೆ. ಇವಾಗ ಅಲ್ಲಿಂದ ಫಿಶ್ ತಗೊಂಡು ಮನೆಗೆ ಹೋಗೋಣ ಬನ್ನಿ ಗೈಸ್. ಇವಾಗ ಫಿಶ್ ತಗೊಂಡೆ ಇಲ್ಲಿಂದ ತಗೊಂಡ್ಬಿಟ್ಟು ಫಿಶ್ ಎಲ್ಲ ತಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಮನೆಗೆ ಹೋಗಿ ಊಟ ಮಾಡಿ ಟೈಮ್ ಸಿಕ್ಕರೆ ವಾಕಿಂಗ್ ಹೋಗೋಣ ಬನ್ನಿ ಗೈಸ್. ಇವಾಗ ಮನೇಲಿ ಊಟ ಎಲ್ಲ ಮಾಡ್ಕೊಂಡು ನಾನು ಕಾರ್ಡಿಯೋ ಕಂಪ್ಲೀಟ್ ಮಾಡಕ್ಕೆ ಬಂದಿದ್ದೀನಿ ವಾಕಿಂಗ್ಗೆ. ಇಲ್ಲೇ ನಮ್ಮ ಮನೆ ಹತ್ರ ರಿಂಗ್ ರೋಡಲ್ಲಿ. ಇವಾಗ ಬನಾನ ತಿನ್ಕಂತ ನಾನು ಕಾರ್ಡಿಯೋ ಕಂಪ್ಲೀಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿದ್ರೆ ಜಿಮ್ಮು 1 ತಿಂಗಳು ರಜಾ ಆಗಿದೆ. ಏನಕ್ಕಪ್ಪ ಅಂದರೆ ನಾನು ಹೋಗ್ತಾ ಇರೋ ಜಿಮ್ಮು ಗೌರ್ಮೆಂಟ್ ಜಿಮ್ ಅದು. ಇವಾಗ ಎಲೆಕ್ಷನ್ ಹತ್ರ ಬಂತಲ್ಲ, ಅದಕ್ಕೆ ಆ ಜಿಮ್ನ ಎಕ್ವಿಪ್ಮೆಂಟ್ಸ್ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಅದೇ ಎಲೆಕ್ಷನ್ ಬೂತ್ ಮಾಡ್ತಾರಲ್ಲಿ. ಅದಕ್ಕೆ ಫ್ರೆಂಡ್ಸ್ ಇವಾಗಿಂದನೇ ರೆಡಿ ಮಾಡ್ತಾ ಇದ್ದಾರೆ. ಅದಕ್ಕೆ 1 ತಿಂಗಳು ಗ್ಯಾಪ್, 1 ತಿಂಗಳು ರಜಾ ಅಂತೆ. ಇವಾಗ ಅದಕ್ಕೆ ಬೇರೆ ಜಿಮ್ಗೆ ಯಾವ್ದಾರು ಅಡ್ಜಸ್ಟ್ ಮಾಡಬೇಕು ಫ್ರೆಂಡ್ಸ್. ಇವಾಗ ನಾಳೆ ಒಂದಿದೆ, ನಾಳೆ ಒಂದು ಕೇಳೋಣ ಅಂತ ಇದ್ದೀವಿ ನಾವು ನಮ್ಮ ಫ್ರೆಂಡು. ಅಲ್ಲಿಗೆ ಹೋಗ್ಬಿಟ್ಟು ಕೇಳ್ಕೊಂಡು 1 ಮಂತಲ್ಲಿ ಪ್ರಾಕ್ಟೀಸ್ ಮಾಡೋಣ, ಏನಾಗುತ್ತೆ ಅಂತ ನೋಡ್ಬೇಕು ಫ್ರೆಂಡ್ಸ್. ಇವಾಗ ಅಲ್ಲೇ ಹೊರಗಡೆ ಬಂದರೆ ನೋಡಿರಿ ಫ್ರೆಂಡ್ಸ್, ತಣ್ಣಗೆ ಗಾಳಿ ಇದೆ ನಮ್ಮ ದಾವಣಗೆರೆಯಲ್ಲಿ. ಮನೆಯಲ್ಲೇ ಇದ್ದರೆ ಅಂತೂ ಇರೋಕ್ಕಾಗಲ್ಲ, ಹೊರಗಡೆ ಬಂದರೆ ಮಾತ್ರ ಎಷ್ಟೋ ತಣ್ಣಗೆ ಅನಿಸುತ್ತೆ. ಇವಾಗ ಇಲ್ಲೇ ನಮ್ಮ ಕಾರ್ಡಿಯೋ ಕಂಪ್ಲೀಟ್ ಮಾಡಿಬಿಟ್ಟು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆಗಿರಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ವಿಡಿಯೋ ದಿನ ಹಾಕ್ತಾ ಇರ್ತೀನಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಫ್ರೆಂಡ್ಸ್. ಬಾಯ್.